ನಮಸ್ತೆ ಎಲ್ಲ ಉತ್ತರ ಕರ್ನಾಟಕ ಮಂದಿಗೆ ವೆಲ್ಕಮ್ ಟು ನ್ಯೂ ಬ್ಲಾಗ್. ಏನಪ್ಪ ಅಂತಂದರೆ ವಿಶೇಷ, ನಾನು ಈಗ ಜಸ್ಟ್ ಎದ್ದೇನೆ ರೀ, ಹೊರಗೆ ಎದ್ದು ಬಂದೀನಿ. ಟೈಮ್ ಅಂದ್ಬಿಟ್ಟು ಈಗ 11 ಆಗುತ್ತೆ, ಕರೆಕ್ಟು ಟೈಮ್ 11 ಗಂಟೆ. ಹೇಳಿದ್ದಲ್ರಿ ನಿನ್ನೆ ನಾನು ಒಂದು ನಂದು ಗಾಡಿ ಐತಿ ತೋರಿಸ್ತೇನೆ ಅಂತಂತೇಳಿ. ಸೊ ನನ್ನ ಗಾಡಿಗೆ ಐತೆ ನೋಡಿ, ಬರ್ರಿ ಹೋಗೋಣ. ಇದು ನಮ್ಮ ಮನೆಯಿಂದ ಸ್ಟೇಟ್ ಹೋಗೋದು ನೋಡ್ರಿ. ಇದು ಸೀದಾ ಇದಕ್ಕೆ ಏರಿಯಾ ಹೆಸರು ಬಂದ್ಬಿಟ್ಟು, ಇದಕ್ಕೆ ಫಸ್ಟ್ ಹೆಸರು ಬಂದ್ಬಿಟ್ಟು ಗಂಗಾಧರ್ ನಗರ ಅಂತಂತೇಳಿ. ಈಗ ಇದಕ್ಕೆ ಆಲ್ಮೋಸ್ಟ್ ಎಲ್ಲರೂ ಮೊದಲಿಂದ ಸೆಟ್ಲ್ಮೆಂಟ್ ಅಂತ ಕರೀತಾರೆ ಏರಿಯಾಗೆ. ಸ್ವಲ್ಪ ಡೇಂಜರ್ ಏರಿಯಾ ಇದು ನಮ್ದು ನೋಡಿ. ಮೊದಲೈತಿ, ಇವಾಗೆಲ್ಲ ಡೇಂಜರ್, ಈಗೆಲ್ಲ ಮುಗಿದು ಹೋಗ್ತೈತೆ ನಮ್ದು. ಇದ್ರೊಳಗೆ ನಮ್ದು ಒಳಗೆ ಇಲ್ಲಿ ನಮ್ಮ ಸೆಟ್ಲ್ಮೆಂಟ್ ಒಳಗೆ ಒಂದು ಚರ್ಚ್ ಇದೆ ಫೇಮಸ್. ನಮ್ದು ಚರ್ಚ್ ಫೇಮಸ್ ಇದೆ, ಚರ್ಚ್ ನೋಡ್ರಿ ಇದು. ಆದರೂ ನಾನು ಮತ್ತು ಬ್ಲಾಗ್ ಮಾಡ್ಬೇಕಲ್ರಿ, ಒಂದೇ ಕೈಲಿಂದ ಓಡಾಯ್ತು ನನ್ನ ಗಾಡಿ. ಏನು ತಪ್ಪಾಗಿದ್ರೆ ಸಮಯ ಇರಲಿ, ಈಗ ಅಡ್ವಾನ್ಸಾಗಿ ಕೇಳ್ಕೊತಾನೆ, ಏನು ತಪ್ಪಾಗಿದೆ ಸಮಯ ಇರಲಿ ಅಂತಂತೇಳಿ. ಇದು ಮೇನ್ ಸರ್ಕಲ್ ರೀ ನಮ್ದು. ಈ ಸರ್ಕಲ್ಲಿಗೆ ಇಲ್ಲಿಗೆ ಸೆಟ್ಲ್ಮೆಂಟ್ ಮುಗಿತ್ರಿ. ಈ ಕಡೆ ಹೋದ್ರೆ ಇದು ಸ್ಕೂಲ್ ನೋಡ್ರಿ. ಇದು ಸೆಟ್ಲ್ಮೆಂಟಿಗೆ ಫೇಮಸ್ ಸ್ಕೂಲ್. ಇದು ಶಾಂತಿನಿಕೇತನ ಅಂತ ಸ್ಕೂಲ್ ಹೆಸರು. ನಮ್ಮ ಹುಬ್ಳಿಗೆ ಫೇಮಸ್ ಹೋಟೆಲ್ ಇದೆ, ವಸಂತ್ ಕೆಪಿ ಅಂತಂತೇಳಿ. ನೋಡ್ರಿ ಎಲ್ಲರೂ ನಮ್ಗೆ ನೋಡತ್ತಾರೆ ಬ್ಲಾಗ್ದಾಗ. ಅದು ಏನೋ ಬ್ಲಾಗ್ ಮಾಡೋದು ಅಂದ್ರೆ ಒಂದು ಖುಷಿ ನೋಡ್ರಿ. ನನಗಾರ ಬಾಳಿಗಾಗೈತೆ. ಮುಂದೆ ನಮ್ಮ ಅಪ್ಪಾರು ಬರತ್ತಾರೆ ನೋಡ್ರಿ, ಆಟೋ ತೊಗೊಂಡಿಲ್ಲ. ಮುಂದೆ ನಮ್ಮ ಅಪ್ಪಾರು ಬರತ್ತಾರೆ, ಇದ್ರ ಆಟೋ ನಮ್ಮ ಅಪ್ಪಾರ್ದು. ಇದು ಇಲ್ಲಿಗೆ ಮುಗಿದೆ. ಇದು KV ಸರ್ಕಲ್ ಅಂತೇಳಿ ನಾವು ಕನ್ಸ್ಟ್ರಕ್ಷನ್ ಮಾಡತ್ತಾರೆ ಬಿಲ್ಡಿಂಗ್. ನನ್ನ ಪ್ರಕಾರ ಏನೋ ಅಪಾರ್ಟ್ಮೆಂಟ್ ಕಟ್ಟಾತಿರ್ಬೇಕ್ರಿ ಇಲ್ಲಿ. ನೋಡ್ರಿ, ಬಂದ ತಕ್ಷಣ ಒಂದು ಕೆಲಸ ಹಚ್ಚಿದ್ರೆ ನನಗೆ, ತತ್ತಿ ತೊಂಬ ಅಂತಂತೇಳಿ. ಅವ್ರ ಅಂಕಲ್ ಭಾಳ ಪರಿಚಯ ನಮ್ಗೆ. ಸೊ ಅವ್ರು ಒಂದು ತೊಂಬ ಅಂತಂತೇಳಿ ಕೊಡ್ತೀವಿ ದಾದಾ. ಸೊ ಒಂದೇ ದಿನ ಆಗತ್ತೆ ಬಾಜುವಾಲಾಗ. ಸಾರಿ ದಾದಾ, ಗಲ್ತೀವ. क्या बाजूवाला हुआ लेकर ना कैसे? ಹಾಂ ಬರೀ ನೋಡ್ರಿ, ನಾನು ಬಾಜುವಣಿಗೆ ಈಗ ಮನೆಗೆ ಹೋದ್ಮ್ಯಾಗ ನಮ್ಮ ಮಮ್ಮಿ ಫೋನ್ದಾಗ ಒಂದು ಸ್ವಲ್ಪ ಬೈದಾಡಿದ್ರು ನನಗೆ. ಅಂದ್ರೆ ಮಕ್ಕೊಂಡಿದ್ದೆ ಅಲ್ರಿ, ಮಕ್ಕೊಂಡು ನಾವು ಸೀದಾ ಹಂಗೆ ತೊಗೊಂಡು ಬಂದ್ಬಿಟ್ಟೆ ನಾನು. ಅದಕ್ಕೆ ಬೈದಾಡತ್ತಲ್ಲಿ. ಹೋಗೋಣಂತ ರೀ, ಏನಾಗ್ತೈತೆ ನೋಡೋಣ ಅಂತ. ಮಮ್ಮಿ ಸ್ವಲ್ಪ ಬೈತಾರೆ ನನಗೆ, ಬಯಸ್ಕೊಳ್ಳೋಂತ. ನಿಮಗೂ ನಿಮ್ಮ ಮನ್ಯಾಗ ನಿಮ್ಮ ಮಮ್ಮಿಯವರು ಇದು ಏನೋ ತಪ್ಪು ಮಾಡಿದಾಗ ಬೈದಾಗ ಮನ್ಯಾಗ ಕೆಲಸ ಮಾಡಿದ್ರೆ ಅಂದ್ರೆ ಬೈತಾರಲ್ಲ. ಸೊ ಅದಕ್ಕೆ ನಮ್ಮ ಮನೆಗೂ ಸೇಮ್ ಹಾಗೆ ಎಲ್ಲರ ಮನ್ಯಾಗ ಒಂದೇ ರೀತಿ ಇರ್ತೈತೆ, ಅದ್ರೊಳಗೆ ಏನು ಡಿಫ್ರೆನ್ಸ್ ಇರೋಂಗಿಲ್ಲ. ಬರೀ ಹೋಗೋಣ ಅಂತ. ಮನೆಗೆ ಹೋದ್ಮೇಲೆ ಸಿಗ್ತಾನಂತ ಬರ್ರಿ. ಎಲ್ಲರೂ ನಾಷ್ಟ ಮಾಡ್ರಿ ಅಂತ ಅನ್ಕೊತೀನಿ. ನಾ ಅದಕ್ಕೆ ನಾಷ್ಟ ಈಗ ಕೇಳತ್ತೇನಂತ ಅಂತಂದ್ರೆ, ನಾನು ನಾಷ್ಟ ಆಲ್ರೆಡಿ ಮಾಡೀನಿ. ಅದಕ್ಕೆ ನಿಮಗೆ ಕೇಳಿದೆ. ಮತ್ತು ಏನಾರು ತಪ್ಪು ತೊಗೊಂಡಿದ್ರೆ ಕ್ಷಮೆ ಇರಲಿಪ್ಪ. ಇನ್ನೊಂದು ನನಗೆ ಒಂದು ಡೌಟ್ ಐತೆ, ಏನಪ್ಪ ಅಂತಂದ್ರೆ, ನಾನು ಒಂದು ಯೂಟ್ಯೂಬ್ ಚಾನಲ್ ಈಗ ಹೊಸದಾಗಿ ಕ್ರಿಯೇಟ್ ಮಾಡೀನಿ. ಹೊಸದಾಗಿ ನನಗೊಂದು ನನ್ನ ವಿಡಿಯೋ ಎಲ್ಲಿ ಮಟ್ಟ ಹೋಗ್ತೈತಲ್ಲ, ಸ್ವಲ್ಪ ನೀವು ನನ್ನ ಕಮೆಂಟ್ ಒಳಗೆ ತಿಳಿಸ್ಕೊಡ್ರಿ. ಯಾವ್ಯಾವ ಊರಿಗೆ ಹೋಗ್ತೈತಿ, ಯಾವ ಊರು ಮಟ್ಟ ನನ್ನ ವಿಡಿಯೋ ಬರ್ತೈತಿ, ಅಲ್ಲಿ ಮಟ್ಟ ನನ್ನ ಕಮೆಂಟ್ ಹಾಕ್ಕೊಡ್ರಿ. ನಾನು ನೋಡೋಣಂತ ಯಾವ್ಯಾವ ಊರು ಮಟ್ಟ ಹೋಗ್ತೈತಿ. ಹಿಂಗೆ ಮರಿಲಾರ್ದೆ ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಮರಿಲಾರ್ದಂಗೆ. ಬರ್ರಿ ಹೋಗ್ತಾ ಮತ್ತೆ ಮುಂದೆ ಸಿಗೋಣ. ಬರ್ರಿ ಆಗಲಿ ಅಂದಲ್ರಿ, ನಾನು ರೋಹಿತ್ ಅಣ್ಣ ಬರ್ತಾನಂತಂತೇಳಿ. ಸೊ ರೋಹಿತ್ ಅಣ್ಣ ಬರಾಕತ್ತಂತೇಳಿ ಅಂದರೆ ರೋಹಿತ್ ಅಣ್ಣ ಬರ್ತಾನಂತೇಳಿ. ರೋಹಿತ್ ಅಣ್ಣ ಬಂದ ಮೇಲೆ ನೋಡೋಣ ರೀ ಮುಂದೆ ಏನೇನು ಕೆಲಸ ಆಗ್ತೈತಿ. ಇದು ನೋಡ್ರಿ ರೋಹಿತ್ ಅಣ್ಣ ಹೊಸ ಬಿಲ್ಡಿಂಗ್ ಕೆಲಸ ಆದ್ರೆ, ಅದು ಅವ್ರ ಮನೆಗೆ ಇರೋದು, ಅದು ಬಾಜು ಬಿಲ್ಡಿಂಗ್ ರೀ. ಅಲ್ಲಿ ತೆಕ್ಕಡೆ ಅಂತಾರೆ ರೋಹಿತ್ ಅಣ್ಣ ಮನೆಗೆ. ಈಗ ರೋಹಿತ್ ಅಣ್ಣ ಹೊಸ ಬಿಲ್ಡಿಂಗ್ ರೀ ಕಟ್ಸಾತ ಭಾಳ ದಿನ ಆತ್ರಿ. ಈಗ ಬರ್ತಾನೆ ರೀ ರೋಹಿತ್ ಅಣ್ಣ. ಬರ್ರಿ ನೋಡೋಣಂತ ಏನಾಗ್ತೈತಿ. ರೋಹಿತ್ ಅಣ್ಣ ಎಲ್ಲೆಲ್ಲೇ ಹೋಗೋಣ ಅಂತಂದ್ರೆ ಹೋಗೋಣಂತ ಬರ್ರಿ. ಈಗ ನಂಗೆ ಕಾಂಟೆಂಟ್ ವಿಡಿಯೋ ಹೆಂಗಂತಂದ್ರೆ, ಕಾಮಿಡಿ ವಿಡಿಯೋ ಕ್ರಿಯೇಟ್ ಮಾಡ್ತಾನೆ ನಾವು. ಈಗ ಎಲ್ಲೊಂಟಪ್ಪ ಅಂತಂದ್ರೆ ಅಣ್ಣ, ಎಲ್ಲೊಂಟಣ್ಣ ಈಗ ನಾವು ಹೊಸ ಮನೆಗೆ ಅಣ್ಣ, ಇರ್ಸಾಪುರ್ಗೆ.
ಈಗ ಬರ್ರಿ ಹೋಗೋಣಂತ ರೋಹಿತ ಮನೆಗಳಿಗೆ ಅಲ್ಲೇ ಹೊಂಟೇನಿ ಹೋಗೋಣಂತ ಅವ್ರದ್ದು ಓಲಾ ಗಾಡಿ ನೋಡ್ರಿ ಇದು ಅದು ರೋಹಿತಣ್ಣ ಅಂತ ನಮ್ಮದಲ್ಲ ರೋಹಿತಣ್ಣ ಅಂತ ಹೋಗೊಂಬರ್ರಿ ಅವನಿಗೆ ಹೊಂಟೇನಂತ ಹೋಗೊಂಬರ್ರಿ. ಮುಗಿ ಅಲ್ಲೇ ಅವ್ರ ಮನೆ ಕಡೆಗಲ್ಲೇ ಅಂತ ಸ್ವಲ್ಪ ಟೈಮ್ ಅಲ್ಲೇ ಹೋಗೋದ್ರೆ ಅವರ ಇವತ್ತೆಲ್ಲ ಊಟ ಮಾಡತ್ತಾನ ಬಂದಮೇಲೆ ಮತ್ತು ನಮ್ಮ ಮನೆ ಕಡೆಗೆ ಏನಪ್ಪ ಅಂತಂದ್ರೆ ಇಲ್ಲಿ ರೋಹಿತಣ್ಣ ಜ್ಯೂಸ್ ತರಕ್ಕೆ ಕಳಿಸಲ್ಲ. ಸೊ ಜ್ಯೂಸ್ ತರಕ್ಕೆ ಬಂದೇನಿ ನೋಡ್ರಿ ನೀವು. ಇದು ಹೆಸರು ಬಂದ್ಬಿಟ್ಟೆ ಗಣೇಶ್ ಹೋಟೆಲ್ ಅಂತಂತೇಳಿ. ಇದು ದೇಶಪಾಂಡೆ ನಗರ್ ಬ್ರಿಡ್ಜ್ ಪಕ್ಕನೇ ಐತಿ. ಎಲ್ಲರೂ ಬರ್ರಿ ಟೇಸ್ಟ್ ಮಾಡ್ಕೊಂಡು ಹೇಳ್ರಿ ನೋಡ್ರಿ ಏನು ಹೆಂಗೈತೆ ಅಂತೇಳಿ ನನಗೂ ಕಮೆಂಟ್ ಮಾಡಿರಿ. ಇಲ್ಲಿ ಹೋಟೆಲ್ಗೆ ಬಂದರೆ ಗಣೇಶ್ ಹೋಟೆಲ್ ಅಂತೇಳಿ ಬಂದಿದ್ರೆ ನನಗೂ ಕಮೆಂಟ್ ಮಾಡಿರಿ. ಏನು ಹೇಳಕ್ಕೆ ಬಂದೇನಪ್ಪ ಅಂತಂದ್ರೆ ಈಗ ಬ್ಲಾಗ್ ಇಲ್ಲಿಗೆ ಇದು ಮಾಡ್ತೇನಂತ ಮತ್ತು ಸಂಜೆಗೆ ಬ್ಲಾಗ್ ಓಪನ್ ಮಾಡ್ತೇನಂತ. ಈಗೇನಿಲ್ಲ ನೋಡಿರಿ ಎಲ್ಲರೂ ವಿಡಿಯೋ ಬ್ಲಾಗ್ ಚಲೋ ಇಷ್ಟ ಆಗೈತೆ ಅಂತ ಅನ್ಕೋತೀನಿ. ಎಲ್ಲರಿಗೂ ಭಾಳ ಲೈಕ್ ಆಗೈತೆ ಅಂತೂ ಅನ್ಕೋತೀನಿ. ಮಲ್ಲಾರ್ದಂಗೆ ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ ಮತ್ತು ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಮರಿಲಾರ್ದಂಗೆ ಎಲ್ಲರೂ ನೋಡಿರಿ. ನಾನು ನಿಮ್ಮ ಮನೆ ಮಗನ ರೀ, ಮರಿಲಾರ್ದಂಗೆ ಸಬ್ಸ್ಕ್ರೈಬ್ ಮಾಡಿರಿ ಎಲ್ಲರೂ. ಓಕೆ ಬಾಯ್ ಬಾಯ್.